ಶ್ರೀ ಗುರುಭ್ಯೋ ನಮಃ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದೇ ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ವಾರ ವಿಶೇಷತೆ ಏನು ಹಾಗೂ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಏನಾದರೂ ಇದೆ ನಾನು ನೋಡೋಣ. ಇಲ್ಲಿ ಜುಲೈ 20ನೇ ತಾರೀಕು ಸೋಮವಾರ ಗ್ರಹಗಳ ಸ್ಥಿತಿ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಮತ್ತು ರವಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾರೆ. ಈ ರೀತಿಯ ಗ್ರಹ ಸಂಚಾರಗಳು ಇದೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದ ಇದು ನೋಡೋದಾದರೆ ಅಂದರೆ ಏನೆಲ್ಲ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಆಷಾಢ ಶುಕ್ರವಾರ ಒಂದು ಪ್ರಮುಖವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ 25ನೇ ತಾರೀಕು ಬರ್ತಕ್ಕಂತಹದ್ದು ದೇವಶಯನಿ ಏಕಾದಶಿ, ಅಂದರೆ ವಿಷ್ಣು ಪರಮಾತ್ಮ ಮಲಗಿಕೊಳ್ಳುವಂತಹ ಒಂದಿಷ್ಟು ದಿನ ಪ್ರಾರಂಭ. ಅಂದರೆ ಇನ್ನು 4 ತಿಂಗಳು ಅವರು ಮಲಗಿಕೊಂಡಿರ್ತಾರೆ, ವಿಶ್ರಾಮ ರೀತಿಯಲ್ಲಿ ಇರ್ತಾರೆ ವಿಷ್ಣು ಪರಮಾತ್ಮ. ದೇವಶಯನಿ ಅಂದರೆ ಶಯನಿ ಅಂದರೆ ಮಲ್ಕೊಳ್ಳೋದು, ದೇವ ಅಂದರೆ ದೇವರು ಅಷ್ಟೇ. ಶಯನಿ ಅಂದರೆ ಸಂಸ್ಕೃತದ ಪದ, ಅದು ಮಲಗಿಕೊಳ್ಳುವುದಂತ. ಸೊ ದೇವ ಅಂದರೆ ದೇವರು, ಬ್ರಹ್ಮ ವಿಷ್ಣು, ಇವರು ಅಂದರೆ ವಿಷ್ಣು ಇಲ್ಲಿ ಮಲಗಿಕೊಳ್ಳುವಂತಹ ಒಂದು ಪ್ರತೀತ. ಅಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದವುಗಳಿಗೆ ಒಳ್ಳೆಯ ದಿನಗಳು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಶುಕ್ರವಾರ, ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಎತ್ತ ಅಂತೇಳಿ. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈಗ ನಿಮಗೆ ಆಷಾಢ ಶುಕ್ರವಾರ ಒಳ್ಳೆಯ ಒಂದು 2ನೇ ಆಷಾಢ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳು ಮತ್ತು ಗ್ರಹಗಳ ಸಂಚಾರ. ಇನ್ಯಾವುದೇ ಗ್ರಹಗಳ ಒಂದಿಷ್ಟು ಬದಲಾವಣೆ ಇಲ್ಲ, ಬಟ್ ಬದಲಾವಣೆ ಮುಂದಿನ ವಾರ ಖಂಡಿತವಾಗಿದೆ. ಶನಿಯ ಹಿಮ್ಮುಖ ಚಲನೆ ಮತ್ತು ಒಂದಿಷ್ಟು ಗ್ರಹಗಳ ಬದಲಾವಣೆ ಇದೆ, ಅದು ಮುಂದಿನ ವಾರದ ಒಂದು ಭವಿಷ್ಯದಲ್ಲೇ ನೋಡೋಣ. ಈಗ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಮೇಷರಾಶಿಯಿಂದ ಮೀನರಾಶಿಯವರೆಗೂ. ರಾಶಿಗಳಲ್ಲಿ 9ನೇ ರಾಶಿ ಆಗಿರ್ತಕ್ಕಂತಹ ಧನುರಾಶಿ. ಈ ಧನುರಾಶಿಯವರಿಗೆ ಈ ಒಂದು ವಾರ ಅಂದರೆ ಈ 20ರಿಂದ 26ನೇ ತಾರೀಕುವರೆಗೂ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ನಾವು ನೋಡೋದಾದರೆ ಇಲ್ಲಿ ಧನುಷ್ ರಾಶಿಯವರಿಗೆ ವೃತ್ತಿಯಲ್ಲಿ ಮತ್ತು ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳನ್ನು ತೆಗೆಯುವಂಥದ್ದಾಗುತ್ತೆ. ವೃತ್ತಿಯಲ್ಲಿ ನಿಮಗೆ ಒಂದಿಷ್ಟು ಬದಲಾವಣೆಯನ್ನು ಕೂಡ ಕಾಣುವಂಥದ್ದಾಗುತ್ತೆ. ಅಂದರೆ ಏನೋ ನಿಮ್ಮ ಒಂದು ಟ್ರಾನ್ಸ್ಫರ್ ವಿಷಯ ಆಗಿರ್ಬೋದು, ಅಥವಾ ಬ್ರ್ಯಾಂಚ್ ವಿಷಯಗಳಾಗಿರ್ಬೋದು, ಅಥವಾ ವೈಯಕ್ತಿಕ ಅನುಗುಣವಾಗಿ ಟ್ರಾನ್ಸ್ಫರ್ ಆಗಿರ್ಬೋದು, ಇದನ್ನು ಗಣನೆಗೆ ತೆಗೆದುಕೊಳ್ಳುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಏನು ಬಂದಿರುತ್ತಲ್ಲ ಅದು ಅಕ್ಸೆಪ್ಟ್ ಮಾಡುವಂಥದ್ದಾಗುತ್ತೆ. ಸರಿಯಾದ ಒಂದು ಮಾಹಿತಿಯನ್ನು ನೀವು ಕೊಟ್ಟಿರುತ್ತೀರಾ, ಅವರು ಏನೇ ಚೌಕಾಸಿ ಮಾಡಿದ್ರೂ ಪಾಸಿಟಿವ್ ಆಗಿ ನಿಮ್ಮ ಕಡೆ ತಿರುಗುವಂಥದ್ದಾಗುತ್ತೆ ಟ್ರಾನ್ಸ್ಫರ್ ವಿಷಯಗಳಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ನೀವು ಗಳಿಕೆ ಈ ವಾರದಲ್ಲಿ ಮಾಡುವಂಥದ್ದಾಗತ್ತೆ. ಅದು ಓವರ್ ನೈಟು ಓವರ್ ಡೇನೋ ಗೊತ್ತಿಲ್ಲ, ಲಾಭ ಮಾತ್ರ ಒಳ್ಳೆ ಪ್ರಮಾಣದಲ್ಲಿ ಈ ವಾರ ಧನುಷ್ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಯಾರೆಲ್ಲ ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆ ಪ್ರಯತ್ನ ಅಥವಾ ನಿರುದ್ಯೋಗ ಇರತಕ್ಕಂಥವರು ಬೇರೆ ಬೇರೆ ಕಂಪನಿಗಳಲ್ಲಿ ಪ್ರಯತ್ನ ಮಾಡುವಂಥದ್ದು ಇದೆಯಲ್ಲ, ಖಂಡಿತವಾಗಿ ಮಾಡಿ, ನಿಮಗೆ ಉತ್ತಮ ಫಲಿತಾಂಶ ಈ ವಾರದಲ್ಲಿ ಸಿಗುವಂಥದ್ದಾಗತ್ತೆ ಧನುರ್ ರಾಶಿಯವರಿಗೆ ಅಂತಲೇ ಹೇಳ್ಬೋದು.
ಇನ್ನು ಈ ವಾರದಲ್ಲಿ ಸಾಧ್ಯವಾದಷ್ಟು ನೀವು ದೈಹಿಕವಾಗಿ ಮಾನಸಿಕವಾಗಿ ವಿಶ್ರಾಂತಿ ಬೇಕು ಅಂತ ಅನಿಸುತ್ತೆ. ಅಂದರೆ ರೆಸ್ಟ್, ತುಂಬ ಬಳಲಿದಂಗೆ ಆಯಾಸಗೊಂಡಂತೆ ಸಾಕಾಗೋಗಿದೆಯಪ್ಪ ದಿನ ಕೆಲಸ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದ್ದೀನಿ, ನಮ್ಮದು 2-3 ದಿನ ರೆಸ್ಟ್ ಕೊಡಿ, ಯಾರೋ ಏನೋ ಮಾತಾಡಿಸ್ಬೇಡಿ ಅಂತ ಹೇಳ್ಬಿಡ್ತೀರ. ಅಂದರೆ ಅಷ್ಟು ಎಲ್ಲೋ ಮನಸ್ಸಿಗೆ ಅಥವಾ ನಿಮ್ಮ ಇದಕ್ಕೆ ಅಂಟುಕೊಂಡು ಬಿಟ್ಟಿರುತ್ತೆ. ಹೀಗಾಗಿ ಧನುಷ್ ರಾಶಿಯವರು ಸಾಧ್ಯವಾದಷ್ಟು ರೆಸ್ಟ್ ತೊಗೊಳ್ಳಲು ಈ ವಾರ ಇಷ್ಟಪಡ್ತೀರಾ. ಯಾವುದೇ ರೀತಿ ರಿಸ್ಕ್ ತೊಗೊಳ್ಳೋಕ್ಕೆ ಇಷ್ಟ ಇಲ್ಲ. ಅಯ್ಯೋ ನಾನು ಬರೋದು ಡೌಟಪ್ಪ, ನೋಡು ನಿನ್ನಿಷ್ಟ, ನಿನಗಿಷ್ಟ ಇದ್ದರೆ ಮಾಡೋ, ಕಷ್ಟ ಇದ್ದರೆ ಬಿಡು ಅಂತ ಈ ರೀತಿ ತುಂಬ ದಿನಗಳ ನಂತರ ಒಂದು ಡಿಸಿಷನ್ ನೀವು ತೊಗೊಂಡಿರೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅಂದರೆ ಇಲ್ಲಿ ಏನಾಗ್ಬಿಡುತ್ತೆ, ರಿಸ್ಕ್ ತೊಗೊಳಕ್ಕೆ ಇಷ್ಟಪಡ್ತಾ ಇಲ್ಲ ನೀವು ಧನುಷ್ ರಾಶಿಯವರು. ಏಕೆಂದರೆ ಗೊತ್ತಾಗ್ತಾ ಇದೆ ಮುಂದೆ ನಾನೇ ಸಿಕ್ಕಾಕೊಂಡು ಬಿಡ್ತೀನಿ ಅಥವಾ ನನ್ನ ಮೇಲೆ ಸವಾರಿ ಮಾಡ್ಬೋದು. ಹಾಗಾಗಿ ಯಾಕೆ ಬೇಕು, ನನಗೆ ಗೊತ್ತಿಲ್ಲಪ್ಪ, ನಾನಂತೂ ಇರೋದಿಲ್ಲ, ಯಾಕೆಂದ್ರೆ ನಾನೇ ಬರೋದು ಡೌಟು, ಇನ್ನು ನಾನು ಹೇಗೆ ಹೇಳಲಿ ಅಂತೇಳಿ ನಿಮ್ಮನ್ನು ನೀವೇ ಇದು ಮಾಡ್ಕೊಂಡು ಹೋಗ್ಬಿಡ್ತೀರಾ. ಹಾಗಾಗಿ ಇಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಒಳ್ಳೆಯ ಒಂದಿಷ್ಟು ಅನುಕೂಲತೆ ಸಿಗುವಂಥದ್ದು ಇದೆ. ಯಾಕೆಂದರೆ ರಿಸ್ಕೇ ಇಲ್ಲದ ಮೇಲೆ ಯಾಕೆ ಏನು ಬರುತ್ತೆ ನಿಮಗೆ ತೊಂದರೆ ಬರೋದಿಲ್ಲ. ಇನ್ನು ನಿಮ್ಗೆ ಈ ಒಂದು ವಾರದಲ್ಲಿ ಆರ್ಥಿಕವಾಗಿ ಲಾಭಗಳಿದೆ ಅಂತ ಮುಂಚೆನೇ ಹೇಳಿದ್ದೇನೆ. ಇನ್ನಷ್ಟು ಲಾಭಗಳಿಗೆ ಪ್ರಯತ್ನ ಮಾಡ್ತೀರಾ. ಏನಾದರೂ ಒಂದಿಷ್ಟು ಬ್ಯಾಂಕ್ ಲೋನು, ಸಂಘ ಸಂಸ್ಥೆ ಮುಂತಾದಗಳಲ್ಲಿ ಪ್ರಯತ್ನಗಳು ಖಂಡಿತವಾಗಿ ಇರುವಂಥದ್ದಾಗುತ್ತೆ ಧನುಷ್ ರಾಶಿಯವ್ರದ್ದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರೋಗ್ಯ, ಇದು ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ಮಂಗಳವಾರದವರೆಗೂ ಅಂದರೆ ಇವತ್ತು ನಾಳೆ ಚೆನ್ನಾಗಿರುತ್ತೆ. ಬುಧವಾರ ಈ ನೀರಿನಿಂದ ಆಹಾರದ ನಿಂತರ ಸ್ವಲ್ಪ ವ್ಯತ್ಯಾಸ ಉಂಟಾಗಿ ಒಂದು 2-3 ದಿನಗಳ ಕಾಲ ಅಜೀರ್ಣ, ಹೊಟ್ಟೆ ತೊಳಸೋದು, ಲೂಸ್ ಮೋಷನ್ನು ಮುಂತಾದವುಗಳು ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಧನುಷ್ ರಾಶಿಯವರಿಗೆ. ಇಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನ ನಿಮಗೆ ಮುಂಚಿತವಾಗಿತ್ತು, ನನಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದ್ದೀನಿ, ನನಗೆ ರೆಸ್ಟ್ ಬೇಕು ಅಂತ ಹೇಳಿದ್ದೀರಲ್ಲ, ಆ ರೆಸ್ಟ್ ಈ ಬುಧವಾರ, ಗುರುವಾರ, ಶುಕ್ರವಾರ ಅಂದರೆ ನೀವು ಮನೆಯಲ್ಲಿ ಇರುವಂಗೆ ಅಥವಾ ಒಂದೇನೋ ಕಾರಣದಿಂದ ನೀವು ರಜೆ ಹಾಕುವಂಥದ್ದಾಗತ್ತೆ. ಸೊ ಹಾಗಾಗಿ ಅನಾರೋಗ್ಯದ ಸಮಸ್ಯೆ ಈ ವಾರ ನಿಮಗೆ ಬಲವಾಗಿ ಕಾಡುವಂಥದ್ದಾಗುತ್ತೆ. ಸ್ವಲ್ಪ ಹುಷಾರಾಗಿ ಇರೋದು ತುಂಬ ಉತ್ತಮ ಧನುಷ್ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಬೇರೆ ಒಂದು ವ್ಯವಹಾರಕ್ಕೆ ಅಥವಾ ಯಾರದೇ ಒಂದು 3ನೇ ವ್ಯಕ್ತಿಯ ವ್ಯವಹಾರಕ್ಕೆ ಸಹಿ ಮಾಡಬೇಕಾದ್ರೆ ತುಂಬ ಹುಷಾರದಿಂದ ಮಾಡಿ. ಅಂದರೆ ಉದಾಹರಣೆಗಾಗಿ ಬ್ಯಾಂಕು ಯಾವುದಾದ್ರೂ ಥರ್ಡ್ ಪಾರ್ಟಿಗೆ ನೀವು ಗ್ಯಾರಂಟಿ ಇದರಲ್ಲಿ ಸಹಿ ಹಾಕುವಂಥದ್ದಾದರೆ ದಯವಿಟ್ಟು ಹಾಕಲು ಹೋಗಬೇಡಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಷ್ಟ ಅದರಿಂದ ಬರುವಂಥದ್ದಾಗುತ್ತೆ. ಹಾಗಾಗಿ ಅಥವಾ ಈ ಮನೆ ಅಗ್ರಿಮೆಂಟ್ಗಳಿಗೆ ಸಾಕ್ಷಿ ರೂಪದಲ್ಲಿ ಸಹಿ ಮಾಡೋದು ಮುಂತಾದವುಗಳು ಏನೇ ಇದ್ರೂ ದಯವಿಟ್ಟು ಮಾಡಲು ಹೋಗಬೇಡಿ. ಇಲ್ಲದಿದ್ದರೆ ತೊಂದರೆಗೆ ನೀವು ಸಿಕ್ಕಾಕಿಕೊಳ್ಳುವಂಥ ಅವಕಾಶಗಳು ನಿಚ್ಚಳವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಹುಷಾರದಿಂದ ಈ ಸಹಿ ಮಾಡುವಂತಹ ಸಮಯ ಬಂದಾಗ 1 ಅಲ್ಲ 2 ಅಲ್ಲ 3 ಸತ ವಿಚಾರ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನುಷ್ ರಾಶಿಯವರಿಗೆ ಸಾಧ್ಯವಾದಷ್ಟು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ಕಾಲಭೈರವ ಅಷ್ಟಕ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮಗೆ ಒಂದಿಷ್ಟು ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಮೂಡಿ ಬರುವಂಥದ್ದಾಗುತ್ತೆ. ಕೆಲವು ಕಠಿಣವಾದ ಸವಾಲುಗಳನ್ನು ನೀವು ಸುಲಭವಾಗಿ ಎದುರಿಸುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಮಾಸ ಇರೋದರಿಂದ ಸ್ವಯಂ ಪಾಕ ದಾನವನ್ನು ಬ್ರಾಹ್ಮಣರಿಗೆ ಮಾಡಿ, ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಧನುರಾಶಿಯವರ ಭವಿಷ್ಯ. ಈ ಭವಿಷ್ಯ ನಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ತಿಳಿಸುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.